ನೀವು ಕೂಡ ನನ್ನಂತೆ ಲೈಫಲ್ಲಿ ತುಂಬಾನೇ ಕೆಟ್ಟದಾಗಿ ಸೋತ್ಬಿಟ್ಟು ಎಲ್ಲವನ್ನ ಕೂಡ ಕಳ್ಕೊಂಡ್ಬಿಟ್ಟು ಇನ್ನು ಬದುಕೋಕೆ ಏನು ಅರ್ಥನೇ ಉಳಿದಿಲ್ಲ, ಸೊ ಜೀವನಕ್ಕೆ ಬಾಯ್ ಹೇಳಿಬಿಡುವೆ ಅಂತ ಯೋಚನೆ ಮಾಡ್ತಾ ಇದ್ರೆ ಆಲ್ ದ ವೆರಿ ಬೆಸ್ಟ್, ಯು ಆರ್ ಇನ್ ದ ರೈಟ್ ಪಾತ್, ಗೋ ಅಹೆಡ್, ಬಾಯ್ ಹೇಳ್ಬಿಡಿ. ಇಲ್ಲ ನಾನು ಬದುಕಬೇಕು, ಬದುಕಿ ತೋರಿಸ್ಬೇಕು, ಕಮ್ ಬ್ಯಾಕ್ ಮಾಡಬೇಕು, ಲೈಫಲ್ಲಿ ಮತ್ತೆ ಕಮ್ ಬ್ಯಾಕ್ ಮಾಡಿ ಸೂಪರ್ ಸಕ್ಸಸ್ಫುಲ್ ಆಗಬೇಕು, ಸೂಪರ್ ರಿಚ್ ಆಗಬೇಕು ಅನ್ನೋ ಐಡಿಯಾ ನಿಮ್ಮ ತಲೆಯಲ್ಲಿದ್ದರೆ ಈಗಲೇ ಈ ವಿಡಿಯೋಗೆ ಲೈಕ್ ಮಾಡಿ ಮತ್ತೆ ಅದನ್ನು ಕೊನೆಯ ತನಕ ಮಿಸ್ ಮಾಡದೆ ನೋಡಿ. ಲೆಟ್ಸ್ ಬಿಗಿನ್. ಗೆಳೆಯರೇ, ಲೈಫಲ್ಲಿ ನೀವು ಎಷ್ಟು ಓಪನ್ ಅಪ್ ಆಗಿರ್ತೀರೋ, ಎಷ್ಟು ನಿಮ್ಮ ಲೈಫನ್ನು ಈ ಪಬ್ಲಿಕ್ನ ಮುಂದೆ ತೆರೆದಿಡ್ತೀರೋ ಅಷ್ಟು ಜಾಸ್ತಿ ಜನ ನಿಮ್ಮನ್ನ ಕಾಲಿಡಿದು ಕೆಳಗೆ ಬೀಳಿಸೋಕೆ ಟ್ರೈ ಮಾಡ್ತಾರೆ ಮತ್ತೆ ಬೀಳಿಸ್ತಾರೆ. ಇದರಲ್ಲೇನು ವಿಶೇಷತೆ ಏನಿಲ್ಲ, ಇದು ನಾರ್ಮಲ್ ಆಗಿರುವ ಒಂದು ಸೋಷಿಯಲ್ ಫ್ಯಾಕ್ಟ್ ಆಗಿದೆ. ನೀವು ಮುಂದೆ ಹೊರಟ್ರಿ ಅನ್ನೋದು ಜನರಿಗೆ ಗೊತ್ತಾಯ್ತಪ್ಪ ಅಂತಂದರೆ ಅವರು ನಿಮಗಿಂತ ಜಾಸ್ತಿ ಕೆಲಸ ಮಾಡಿ ಮುಂದೆ ಹೋಗೋ ಪ್ರಯತ್ನ ಮಾಡಲ್ಲ. ನಿಮ್ಮ ಕಾಲಿಡಿದು ನಿಮ್ಮನ್ನು ಕೆಳಗೆ ಬೀಳಿಸಿ ತಾವು ಇದ್ದಲ್ಲೇ ಇರ್ತಾರೆ ಮತ್ತು ನಿಮ್ಮನ್ನು ಕೂಡ ಅವರ ಜೊತೆಗೆ ಇಟ್ಕೊಳ್ಳೋಕೆ ಟ್ರೈ ಮಾಡ್ತಾರೆ. ಈ ಜಗತ್ತು ಹಿಂಗೆ ಇದೆ. ಸೊ ನಿಮಗೆ ಏನೇ ಆಗಿ ನಿಮ್ಮ ಲೈಫಲ್ಲಿ ಜಿಗುಪ್ಸೆ ಆಗಿದ್ದರೆ, ನೀವು ಸೋತೋಗಿದ್ರೆ, ಕಳ್ಕೊಂಡ್ಬಿಟ್ಟಿದ್ರೆ, ಸೊ ಡೋಂಟ್ ವರಿ, ನೀವು ಕಮ್ ಬ್ಯಾಕ್ ಮಾಡಬಹುದು. ಸೊ ಅದಕ್ಕಾಗಿ ನಾನೊಂದು ನಿಮಗೆ ಚೀಟ್ ಕೋಡನ್ನು ಹೇಳುವೆ. ಆ ಚೀಟ್ ಕೋಡ್ ಯಾವುದಪ್ಪ ಅಂತಂದರೆ ಡಿಸಪಿಯರ್ ಫಾರ್ 6 months. 6 ತಿಂಗಳು ಕಾಣೆಯಾಗ್ಬಿಡಿ. ನೀವು 6 ತಿಂಗಳು ಕಾಣೆಯಾಗಿಬಿಟ್ಟು ನಿಮ್ಮ ಮೇಲೆ ನೀವು ಕೆಲಸ ಮಾಡಿದರೆ ಖಂಡಿತವಾಗಿಯೂ ನೀವು ನಿಮ್ಮ ಲೈಫಲ್ಲಿ ಕಮ್ ಬ್ಯಾಕ್ ಮಾಡಬಹುದು. ಸೊ ಈ ಸ್ಟ್ರಾಟರ್ಜಿಯನ್ನು ನಾನು ನನ್ನ ಲೈಫಲ್ಲಿ 4 ಸಾರಿ ಬಳಕೆ ಮಾಡಿರುವೆ. ಈಗ ಮತ್ತೆ 5ನೇ ಸಾರಿ ಬಳಕೆ ಮಾಡಿ ಮತ್ತೆ ಇದನ್ನು ಎಕ್ಸಿಕ್ಯೂಟ್ ಮಾಡುವನಿದ್ದೇನೆ. ಸೊ ನನ್ನಂತೆ ನಿಮ್ಮಲ್ಲೂ ಕೂಡ ಇರ್ಬೋದು ಅನ್ನೋ ಒಂದೇ ಕಾರಣಕ್ಕಾಗಿ ಇದನ್ನು ಪಬ್ಲಿಕಲ್ಲಿ ಶೇರ್ ಮಾಡ್ತಾ ಇರುವೆ. ಡಿಸಪಿಯರ್ ಫಾರ್ 6 months ಈ ಚೀಟ್ ಕೋಡ್ಗೆ ನಾವು ಘೋಸ್ಟ್ ಮೋಡ್ ಅಂತಲೂ ಕೂಡ ಕರಿತೀವಿ, ಮಾಂಕ್ ಮೋಡ್ ಅಂತಲೂ ಕೂಡ ಕರಿತೀವಿ. ಇದೇನು ಹೇಳತ್ತಪ್ಪ ಅಂತಂದರೆ, ಯಾವಾಗ ನೀವು ನಿಮ್ಮ ಲೈಫಲ್ಲಿ ಎಲ್ಲವನ್ನ ಕೂಡ ಕಳ್ಕೊಂಡ್ಬಿಡ್ತೀರಾ, ತುಂಬಾ ಕೆಟ್ಟದಾಗಿ ಸೋತ್ ಬಿಡ್ತೀರಾ, ರಿಲೇಷನ್ಶಿಪ್ಗಳನ್ನು ಕಳ್ಕೊತೀರಾ, ಫ್ಯಾಮಿಲಿಯನ್ನು ಕಳ್ಕೊತೀರಾ, ದುಡ್ಡನ್ನು ಕಳ್ಕೊತೀರಾ, ನೀವೇನು ಅಂದ್ಕೊಂಡಿರ್ತೀರಾ ಅದು ಯಾವುದೂ ಕೂಡ ಆಗಲ್ಲ, ಬದುಕೆ ವೇಸ್ಟ್ ಅಂತ ಅನಿಸ್ಬಿಡತ್ತಲ್ಲ. ಸೊ ಅಂತಹ ಸಿಚುವೇಶನ್ನಲ್ಲಿ ನೀವೇನು ಮಾಡಬೇಕಪ್ಪ ಅಂತಂದರೆ ಡಿಸಪಿಯರ್ ಆಗಬೇಕು. ಇಷ್ಟೇ ದಿನ ಅಂತಲ್ಲ, ಒಂದು 3 ತಿಂಗಳು, 6 ತಿಂಗಳು, 9 ತಿಂಗಳು, ವರ್ಷ, ನಿಮಗೆ ಎಷ್ಟು ಟೈಮ್ ಬೇಕೋ ಅಷ್ಟು ಟೈಮನ್ನು ತೆಗೆದುಕೊಂಡ್ಬಿಟ್ಟು ನೀವು ಡಿಸಪಿಯರ್ ಆಗಬೇಕು, ಕಾಣೆಯಾಗಬೇಕು. ಕಾಣೆಯಾಗಿಬಿಟ್ಟು ವರ್ಕ್ ಇನ್ ದ ಶಾಡೋ, ನೀವು ಗಪ್ಚುಪ್ಪಾಗಿ ಸೈಲೆಂಟಾಗಿ ಕೆಲಸ ಮಾಡಬೇಕು. ಮತ್ತು ನೀವೇನು ಮಾಡ್ತಾ ಇದ್ದೀರಾ ಅನ್ನೋದು ಪಬ್ಲಿಕ್ಕಿಗೆ ಗೊತ್ತಾಗ್ಬಿಟ್ರೆ ಜನ ಮತ್ತೆ ನಿಮ್ಮನ್ನು ಕಾಲು ಹಿಡಿದು ಎಳೆಯೋರೆ. ಅದಕ್ಕಾಗಿ ನೀವು ಶಾಡೋದಲ್ಲಿ ಕೆಲಸ ಮಾಡಬೇಕು. ಮತ್ತು ಈ ರೀತಿ ಕೆಲಸ ಮಾಡಿದಾಗ ನಿಮ್ಮ ಲೈಫಲ್ಲಿ ಪ್ರೋಗ್ರೆಸ್ ಆಗುತ್ತೆ, ನಿಮ್ಮ ಲೈಫು ಟ್ರಾನ್ಸ್ಫಾರ್ಮ್ ಆಗುತ್ತೆ. ಸೊ ಆವಾಗ ನೀವು ಮತ್ತೆ ಸಕ್ಸಸ್ಫುಲ್ಲಾಗಿ ರೀಅಪಿಯರ್ ಆಗಬೇಕು. ಫಸ್ಟ್ ನೀವು ಡಿಸಪಿಯರ್ ಆಗಬೇಕು, ಶಾಡೋದಲ್ಲಿ ಕೆಲಸ ಮಾಡಬೇಕು, ಲೈಫನ್ನು ಟ್ರಾನ್ಸ್ಫಾರ್ಮ್ ಮಾಡ್ಕೊಂಡ್ಬಿಟ್ಟು ಮತ್ತೆ ರೀಅಪಿಯರ್ ಆಗಬೇಕು. ಇದೇ ಒಂದು ಸ್ಟ್ರಾಟರ್ಜಿಯನ್ನು ಈ ಗೋಸ್ಟ್ ಮೋಡು, ಮಾಂಕ್ ಮೋಡು ನಮಗೆ ಕಲಿಸುತ್ತೆ. ನಾನು ಈಗ ನಿಮಗೆ ಹೌ ಟು ಡಿಸಪಿಯರ್ ಇನ್ ದ ರೈಟ್ ವೇ, ಸರಿಯಾದ ವೇದಲ್ಲಿ ಹೇಗೆ ಕಾಣೆಯಾಗುವುದನ್ನೋದನ್ನು ಹೇಳುವೆ. ಅದಾದ ನಂತರ ವಾಟ್ ಟು ಡೂ ಇನ್ ದ ಶಾಡೋಸ್, ಶಾಡೋದಲ್ಲಿ ಹೇಗೆ ಕೆಲಸ ಮಾಡಬೇಕು, ಏನೇನೆಲ್ಲ ಕೆಲಸ ಮಾಡಬೇಕು ಅನ್ನೋದನ್ನು ಹೇಳುವೆ. ಮತ್ತು ಕೊನೆಗೆ ಹೌ ಟು ರೀಅಪಿಯರ್, ಮತ್ತೆ ಹೇಗೆ ರೀಅಪಿಯರ್ ಆಗೋದು ಈ ಸಮಾಜದ ಮುಂದೆ, ಕಮ್ ಬ್ಯಾಕ್ ಹೇಗೆ ಮಾಡೋದು ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ಹೇಳುವೆ. ಈಗ ಒಂದೊಂದಾಗಿ ನೋಡೋಣ. ಫಸ್ಟ್ ವಿ ವಿಲ್ ಡಿಸ್ಕಸ್ ಅಬೌಟ್ ಹೌ ಟು ಡಿಸಪಿಯರ್ ಇನ್ ದ ರೈಟ್ ವೇ. ಕಾಣೆ ಆಗೋದಿದೆ ಅಂತ ಹೇಳಿಬಿಟ್ಟು ಮೊಬೈಲನ್ನು ಸ್ವಿಚ್ ಆಫ್ ಮಾಡ್ಕೊಂಡ್ಬಿಟ್ಟು ಯಾರಿಗೂ ಹೇಳದೆ ಕೇಳದೆ ಮನೆ ಬಿಟ್ಟು ಓಡೋಗೋದಲ್ಲ. ನಿಮಗೆ ಮದುವೆ ಆಗಿದ್ದರೆ ಹೆಂಡತಿ ಮಕ್ಕಳನ್ನು ಬಿಟ್ಟು ದರಿದ್ರಗಳ ಥರ ಓಡೋಗೋದಲ್ಲ. ಕಾಣೆ ಆಗೋದರ ಅರ್ಥ ಇದಲ್ಲ. ಇದು ಯಾವ ರೀತಿ ಕಾಣೆ ಆಗೋದಪ್ಪ ಅಂತಂದರೆ ಒಂಥರ ಕೇರ್ಲೆಸ್ನ ಥರ ಕಾಣೆ ಆಗೋದು. ಅಂದರೆ ನೀವು ಎಲ್ಲರ ಮಧ್ಯೆನೇ ಇರ್ತೀರ, ಬಟ್ ಯಾರ ಜೊತೆಗೂ ಇರಲ್ಲ. ನಿಮಗಾಗಿ ನೀವು ಸ್ವಾರ್ಥಿಗಳಾಗಿಬಿಡ್ತೀರಾ. ಆ ರೀತಿ ಸೈಲೆಂಟಾಗಿ ಕಾಣೆ ಆಗ್ತೀರಾ. ಸೊ ಇದರಲ್ಲಿ ನೀವು ಮಾಡಬೇಕಾದ ಮೊದಲ ಕೆಲಸ ಏನಪ್ಪ ಅಂತಂದರೆ ಶಟ್ ಯುವರ್ ಮೌತ್, ನಿಮ್ಮ ಬಾಯಿಯನ್ನು ಮುಚ್ಚಿ. ನಿಮ್ಮ ಲೈಫಲ್ಲಿ ಏನೇ ಕೆಟ್ಟದಾಗಿರಲಿ, ಎಷ್ಟೇ ಕೆಟ್ಟದಾಗಿರಲಿ, ಏನೇ ಆಗಿರಲಿ ಅದು, ಅದರ ಬಗ್ಗೆ ಯಾರೊಂದಿಗೂ ಕೂಡ ಡಿಸ್ಕಸ್ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ನಿಮಗೆ ಕೆಟ್ಟದಾಗಿದೆ ಅಂತಂದರೆ ನಿಮ್ಮವ್ರಿಗೆ ಗೊತ್ತಾಗಿರುತ್ತೆ, ನಿಮ್ಮ ಹಲ್ಕಾ ದೋಸ್ತಗಳಿಗೆ ಗೊತ್ತಾಗಿರುತ್ತೆ, ಅದು ಸುದ್ದಿ ಊರು ತುಂಬ ಎಲ್ಲ ಆಗಿರುತ್ತೆ. ಸೊ ಅದಕ್ಕೆ ಜಸ್ಟಿಫಿಕೇಶನ್ ಕೊಡೋದು, ಕ್ಲಾರಿಫಿಕೇಶನ್ ಕೊಡೋದು ಎಲ್ಲ ಮಾಡ್ತಾ ಕೂಡಬೇಡಿ. ಶಟ್ ಯುವರ್ ಮೌತ್. ಸೊ ಏನಾಗಿದೆ ಅಲ್ಲ ಆಗಿದೆ. ಸೊ ಅದನ್ನು ಬಿಟ್ಬಿಡಿ. ಅದರ ಬಗ್ಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗಳೊಂದಿಗೆ, ನಿಮ್ಮ ಫ್ರೆಂಡ್ಸ್ಗಳೊಂದಿಗೆ, ರಿಲೇಟಿವ್ಸ್ಗಳೊಂದಿಗೆ, ಊರವರೊಂದಿಗೆ ಯಾರೊಂದಿಗೂ ಕೂಡ ಡಿಸ್ಕಸ್ ಮಾಡಿಬಿಡಿ. ಮತ್ತು ನೀವು ಮುಂದೆ ಏನು ಮಾಡೋರಿದ್ದೀರಾ ಅನ್ನೋದರ ಬಗ್ಗೆನೂ ಕೂಡ ಡಿಸ್ಕಸ್ ಮಾಡೋಕ್ಕೆ ಹೋಗಬೇಡಿ. ಎಲ್ಲರಿಂದ ಸ್ವಲ್ಪ ನಿಮ್ಮ ಸ್ಪೇಸನ್ನು ಕಾಯ್ದುಕೊಳ್ಳಿ.
ಫಸ್ಟ್ ಕೆಲಸ ಇದನ್ನು ಮಾಡಿ. ಇದಾದ ನಂತರ ಸೋಷಿಯಲ್ ಮೀಡಿಯಾಗಳಲ್ಲಿ ಸ್ಟೇಟಸ್ ಅಪ್ಡೇಟ್ ಹಾಕೋದನ್ನು, ವಾಟ್ಸಪ್ ಸ್ಟೇಟಸ್ ಅಪ್ಡೇಟ್ ಹಾಕಿ ನೀವು ಮುಂದೇನು ಮಾಡೋರಿದ್ದೀರಾ, ನಿಮ್ಮ ತಲೆಯಲ್ಲಿ ಏನು ಓಡ್ತಾ ಇದೆ ಅನ್ನೋದ್ರ ಬಗ್ಗೆ ಎಲ್ಲ ಶೇರ್ ಮಾಡೋಕ್ಕೆ ಹೋಗಬೇಡಿ. ಕೆಲವೊಂದಿಷ್ಟು ಜನ ಏನು ಮಾಡ್ತಾರೆ, ಈ ರೀತಿ ಆದಾಗ ನನ್ನೊಂದಿಗೆ ಹಿಂಗಾಯಿತು ಅಂತೇಳಿ ಗಳೋ ಅಂತೇಳಿ ಸೋಷಿಯಲ್ ಮೀಡಿಯಾದಲ್ಲಿ ಸ್ಟೇಟಸ್ ಹಾಕ್ತಾರೆ. ಇಲ್ಲ ಅಂತಂದರೆ ವಾಟ್ಸಪ್ ಸ್ಟೇಟಸ್ ಇಡ್ತಾರೆ, ನಾನು ಮುಂದೆ ಹಿಂಗೆ ಮಾಡೋದಿದ್ದೀನಿ ಹಂಗೆ ಹಿಂಗೆ ಎಲ್ಲ ಅಂತ ಹೇಳೋ ಚಾನ್ಸಸ್ ಕೂಡ ಇರುತ್ತೆ. ಸೊ ಆ ರೀತಿ ಮಾಡೋಕ್ಕೆ ಹೋಗಬೇಡಿ. ಸೊ ನಿಮಗೆ ಕ್ಲಾರಿಫಿಕೇಶನ್ ಕೊಡಲೇಬೇಕಂತ ಅನಿಸ್ತಾ ಇದ್ದರೆ ಸೊ ನಿಮ್ಮನ್ನು ಪ್ರೀತಿಸೋರಿಗೆ ಕೊಡಿ, ನಿಮ್ಮ ಲೈಫ್ ಪಾರ್ಟ್ನರ್ ಕೊಡಿ, ನಿಮ್ಮ ಹೆಂಡತಿಗೆ ಹೇಳಿ, ನಿಮ್ಮ ಗಂಡನಿಗೆ ಹೇಳಿ, ದ್ಯಾಟ್ಸ್ ಇಟ್. ಮ್ಯಾಚ್ಯೂರ್ ಆಗಿರುವ ಜನ ನಿಮ್ಮ ಲೈಫಲ್ಲಿದ್ದರೆ, ಅವ್ರು ನಿಜವಾಗಿಯೂ ನಿಮಗೆ ಕೇರ್ ಮಾಡ್ತಾ ಇದ್ದರೆ ಅವ್ರ ಜೊತೆಗೆ ಡಿಸ್ಕಸ್ ಮಾಡಿ. ಸೊ ಯಾರು ಅಂಥವ್ರು ಇಲ್ಲಪ್ಪ ಅಂತಂದರೆ ಇದ್ರ ಬಗ್ಗೆ ಮಾತಾಡುವ ಅವಶ್ಯಕತೆ ಇಲ್ಲ, ಮತ್ತು ಸ್ಟೇಟಸ್ ಇಟ್ಬಿಟ್ಟು ಎಲ್ರಿಗೂ ಕೂಡ ಅವೇರ್ ಮಾಡುವ ಅವಶ್ಯಕತೆಯೂ ಇಲ್ಲ. ಸೊ ಡೋಂಟ್ ಗೋ ಫಾರ್ ಸ್ಟೇಟಸ್ ಅಪ್ಡೇಟ್ಸ್. ಇದಾಯ್ತಪ್ಪ ಅಂತಂದರೆ ಓನ್ಲಿ ಕೇರ್ ಫಾರ್ ವಾಟ್ ಯು ಥಿಂಕ್. ನೀವೇನು ಯೋಚನೆ ಮಾಡ್ತಾ ಇದ್ದೀರಾ ಸದ್ಯಕ್ಕೆ ಅನ್ನೋದ್ರ ಬಗ್ಗೆ ಮಾತ್ರ ಯೋಚನೆ ಮಾಡಿ. ನಿಮ್ಮ ಬಗ್ಗೆ ಬೇರೆಯವ್ರು ಏನು ಯೋಚನೆ ಮಾಡ್ತಾರೆ ಅಂತೇಳಿ ಯೋಚನೆ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಯಾರೂ ಕೂಡ ನಿಮ್ಮನ್ನು ಕೇರ್ ಮಾಡ್ತಾ ಇರಲ್ಲ, ಯಾರಿಗೂ ಕೂಡ ನಿಮ್ಮ ಮೇಲೆ ಪ್ರೀತಿ ಇಲ್ಲ. ಸಪೋಸ್ ಎಲ್ರಿಗೂ ಕೂಡ ನಿಮ್ಮ ಮೇಲೆ ಪ್ರೀತಿ ಇತ್ತಂದರೆ ನೀವ್ಯಾಕೆ ಸಾಯೋಕ್ಕೆ ಹೋಗ್ತೀರಾ? ಆಮ್ ಐ ರೈಟ್? ನೀವು ಯೋಚನೆ ಮಾಡೋ ಥರ ನಿಮ್ಮ ಫ್ಯಾಮಿಲಿಯವರು, ರಿಲೇಟಿವ್ಸು, ಫ್ರೆಂಡ್ಸು, ಊರವರು ಎಲ್ಲರೂ ಕೂಡ ನಿಮ್ಮನ್ನು ಕೇರ್ ಮಾಡ್ತಾ ಇದ್ದರೆ ನೀವು ಒಂಟಿ ಆಗ್ತಾನೇ ಇರಲಿಲ್ಲ. ಸೊ ಈ ವಿಡಿಯೋವನ್ನು ನೋಡ್ತಾನೂ ಇರಲಿಲ್ಲ, ಮತ್ತು ನಿಮಗೆ ಸಾಯಬೇಕು ಅನ್ನೋ ಯೋಚನೆಯೂ ಕೂಡ ಬರ್ತಾ ಇರಲಿಲ್ಲ. ಹೌದಾ ಅಲ್ವೋ? ಸೊ ಹೀಗಾಗಿ ನೀವೇನು ಯೋಚನೆ ಮಾಡ್ತಾ ಇದ್ದೀರಾ ಸದ್ಯಕ್ಕೆ ಅದ್ರ ಮೇಲೆ ಅಷ್ಟೇ ಫೋಕಸ್ ಮಾಡಿ. ಬೇರೆಯವ್ರು ಏನು ಯೋಚನೆ ಮಾಡ್ತಾ ಇದ್ದಾರೆ ಅನ್ನೋದ್ರ ಕಡೆಗೆ ಎಳ್ಳಷ್ಟು ಗಮನ ಕೊಡೋಕೆ ಹೋಗಬೇಡಿ. ಓನ್ಲಿ ಫೋಕಸ್ ಆನ್ ಯು. ಸೊ ಈಗ ನೀವು ಹೆಂಗೆ ಕಾಣೆ ಆಗಬೇಕಂತಂತಂದರೆ ನಿಮ್ಮೊಂದಿಗೆ ನೀವು ಅಷ್ಟೇ ಇರಬೇಕು. ನೀವು ಸಾವಿರಾರು ಜನರ ಮಧ್ಯೆ ಕುಳಿತಿದ್ರೂ ಕೂಡ ಅಲ್ಲಿ ನೀವಿರಬಾರ್ದು, ನಿಮ್ಮೊಂದಿಗೇ ನೀವು ಇರಬೇಕು. ನಿಮ್ಮ ಸುತ್ತಮುತ್ತ ಜಗತ್ತಿನಲ್ಲಿ ಏನಾಗ್ತಾ ಇದೆ ಆಗೋದಾಗಲಿ, ಯಾರಾದರೂ ಏನಾದರೂ ಮಾಡ್ಕೊಂಡು ಹಾಳಾಗೋಗ್ಲಿ ಇಲ್ಲ ಉದ್ಧಾರ ಆಗಲಿ, ಅದು ನಿಮಗೆ ಬೇಕಾಗಿಲ್ಲ. ಜಸ್ಟ್ ಈಗ ನಿಮಗೇನು ಬೇಕು, ನೀವು, ನಿಮ್ಮ ಯೋಚನೆಗಳು, ನಿಮ್ಮ ಲೈಫ್ ಅಷ್ಟೇ. ಸೊ ಈ ರೀತಿ ನೀವು ಕಾಣೆಯಾಗಿ ಫಸ್ಟು. ಈ ರೀತಿ ನೀವು ಒಂದು ಪರ್ಟಿಕ್ಯುಲರ್ ಟೈಮಿನ ತನಕ 3 ತಿಂಗಳು ಇಲ್ಲವೇ 6 ತಿಂಗಳು ಕಾಣೆಯಾಗಿ, ಒಂದು ಸರ್ತಿ ನೀವು ಸಕ್ಸಸ್ಫುಲ್ ಆಗಿ ಕಾಣೆಯಾದ ನಂತರ ಮುಂದೇನು ಮಾಡೋದು? ವಾಟ್ ಟು ಡೂ ಇನ್ ದ ಶಾಡೋಸ್. ಕಾಣೆಯೇನೋ ಆಗಿಬಿಟ್ರಿ ನೀವು, ನಿಮಗೆ ಗೊತ್ತಾಯಿತು ನಾನು ಡಿಸಪಿಯರ್ ಆಗಿ ಕೆಲಸ ಮಾಡಬೇಕನ್ನೋ ಕ್ಲಾರಿಟಿ ಸಿಕ್ತು. ಸೊ ಈಗ ಡಿಸಪಿಯರ್ ಆಗಿದ್ದೀರಾ, ಈಗೇನು ಮಾಡಬೇಕು? ಸೊ ಫಸ್ಟ್ ನೀವೇನು ಮಾಡಬೇಕಪ್ಪ ಅಂತಂದರೆ ರೀಪ್ರೋಗ್ರಾಮ್ ಯುವರ್ ಮೈಂಡ್. ನಿಮ್ಮ ಮೈಂಡನ್ನು ರೀಪ್ರೋಗ್ರಾಮ್ ಮಾಡಬೇಕು. ನಿಮ್ಮೊಂದಿಗೆ ಏನೇನೆಲ್ಲ ಆಗಿದೆಯಲ್ಲ ಅದನ್ನು ಮರ್ತು ಬಿಡಿ. ಪಾಸ್ಟ್ ಈಸ್ ಪಾಸ್ಟ್. ನಿಮ್ಮೊಂದಿಗೆ ಏನೇ ಆಗಿದ್ರೂ ಕೂಡ ಅದು ಮತ್ತೆ ಸುಧಾರಿಸೋಕ್ಕೆ ಸಾಧ್ಯವಿಲ್ಲ. ಆದದ್ದು ಆಗೋಯ್ತು, ಮರ್ತು ಬಿಡಿ, ಇಗ್ನೋರ್ ಮಾಡಿ. ನಿಮಗೆ ಅಳಬೇಕಂತ ಅನಿಸಿದರೆ ಒಂದು ಕತ್ತಲ ಕೋಣೆಯಲ್ಲೇ ಕೂತ್ಕೊಂಡ್ಬಿಟ್ಟು ಬಿಕ್ಕಿ ಬಿಕ್ಕಿ ಹತ್ತು ಬಿಡಿ. ಸೊ ದಿಸ್ ಈಸ್ ಮೈ ಫೇವ್ರೆಟ್ ಟೆಕ್ನಿಕ್. ಸೊ ಯಾವಾಗ ನನಗೆ ಹಿಂಗಾಗತ್ತಲ್ಲ, ಸೊ ನಾನೇನು ಮಾಡುವಪ್ಪ ಅಂತಂದರೆ ನನ್ನ ರೂಮಲ್ಲಿ ಹೋಗುವೆ, ಬೆಡ್ರೂಮಲ್ಲಿ ಹೋಗುವೆ, ಕೂತ್ಕೊಳ್ಳುವೆ, ಎಲ್ಲ ಲೈಟ್ ಆಫ್ ಮಾಡುವೆ, ಅರ್ಧ ಗಂಟೆ ಬಿಕ್ಕಿ ಬಿಕ್ಕಿ ಹತ್ತು ಬಿಡುವೆ. ಯಾರಿಗೆಲ್ಲ ಬೈಬೇಕಂತ ಅನಿಸುತ್ತಲ್ಲ ಬೈದು ಬಿಡುವೆ. ಮನಸ್ಸಲ್ಲಿ ಏನೂ ಇಟ್ಕೊಳ್ಳಲ್ಲ, ಮೈಂಡಲ್ಲೂ ಏನು ಇಟ್ಕೊಳ್ಳಲ್ಲ. ಸೊ ಒಂದು ಸರ್ತಿ ನೀವು ಹತ್ರಿಯಪ್ಪ ಅಂತಂದರೆ ಬಿಕ್ಕಿ ಬಿಕ್ಕಿ, ಸೊ ನಿಮ್ಮ ಮನಸ್ಸು ಆಗರಾಗತ್ತೆ, ಮೈಂಡ್ ರಿಫ್ರೆಶ್ ಆಗುತ್ತೆ. ಸೊ ಈ ರೀತಿ ನೀವೇನು ಮಾಡಿ, ನಿಮ್ಮ ಮೈಂಡನ್ನು ಸ್ವಲ್ಪ ರಿಫ್ರೆಶ್ ಮಾಡಿ ಮತ್ತು ರೀಪ್ರೋಗ್ರಾಮಿಂಗನ್ನು ಮಾಡಿ. ಯಾವಾಗ ನಿಮ್ಮ ಮೈಂಡು ಸ್ವಲ್ಪ ರಿಫ್ರೆಶ್ ಆಗುತ್ತೋ ಆವಾಗ ನೀವೇನು ಮಾಡಿ, ಒಂದು ಕೋಲ್ಡ್ ಶವರನ್ನು ತೆಗೆದುಕೊಳ್ಳಿ. ತಣ್ಣೀರು ಸ್ನಾನ ಮಾಡಿ, ತಲೆ ಮೇಲಿಂದನೇ ಮಾಡಿ, ಒಂದು ಅರ್ಧ ಗಂಟೆ ಜಾಸ್ತಿ ಸ್ನಾನ ಮಾಡಿ. ಏನು ನೀರು ವೇಸ್ಟ್ ಆದರೂ ಕೂಡ ಪರವಾಗಿಲ್ಲ, ಜೀವನಕ್ಕಿಂತ ನೀರೇನು ದೊಡ್ಡದಲ್ಲ. ಸೊ ಸ್ನಾನ ಮಾಡಿ, ಅದಾದ ನಂತರ ಫ್ರೆಶ್ ಆಗಿ ಮತ್ತು ಟಾಕ್ ಟು ಯುವರ್ ಸೆಲ್ಫ್. ನಿಮ್ಮೊಂದಿಗೆ ನೀವು ಮಾತನಾಡಿ, ಕನ್ನಡಿ ಮುಂದೆ ನಿಂತ್ಕೊಳ್ಳಿ ಮತ್ತು ಮಾತನಾಡಿ. ಏನೇನೆಲ್ಲ ಆಗೋಯ್ತಲ್ಲ ಅದು ಆಗೋಯ್ತು. ಆಗಿದ್ದಕ್ಕೆಲ್ಲ ಬೇರೆಯವರ ಕಡೆಗೆ ಬೆರಳು ಮಾಡಿ ತೋರ್ಸೋಕೆ ಹೋಗಬೇಡಿ. ಸೊ ಅವ್ರದ್ದು ತಪ್ಪಿದ್ರೂ ಕೂಡ ಅದನ್ನು ಕೂಡ ಬ್ಲೇಮ್ ಮಾಡೋಕ್ಕೆ ಹೋಗಬೇಡಿ. ಎಲ್ಲವನ್ನ ನಿಮ್ಮ ತಲೆ ಮೇಲೇ ಹೊತ್ಕೊಳ್ಳಿ. ನೀವೇನೀಗ ಮಾಡಬೇಕು ಅನ್ನೋದ್ರ ಬಗ್ಗೆ ನಿಮ್ಮೊಂದಿಗೆ ನೀವು ಮಾತಾಡಿ. ಏಕೆಂದರೆ ನೀವು 6 ತಿಂಗಳ ತನಕ ಜಗತ್ತಿನಿಂದ ಕಾಣೆಯಾಗೋರಿದ್ದೀರಾ, ಕಾಣೆಯಾಗಿದ್ದೀರಾ. ಸೊ ಈಗ ನೀವಷ್ಟೇ ಇದ್ದೀರಾ, ನಿಮ್ಮ ಜೊತೆಗೆ ಬೇರೆಯವರು ಯಾರೂ ಇಲ್ಲ. ಸೊ ಹಾಗಾಗಿ ನೀವು ನಿಮ್ಮೊಂದಿಗೆ ಕಣ್ಣಲ್ಲಿ ಕಣ್ಣಿಟ್ಟು ಮಾತನಾಡಿ. ನೋಡ್ಕೊಳ್ಳಿ ನಿಮ್ಮನ್ನು ನೀವೇ, ನಿಮ್ಮ ಮುಖ ನೋಡ್ಕೊಳ್ಳಿ, ನಿಮ್ಮ ಬಾಡಿಯನ್ನು ಫೀಲ್ ಮಾಡಿ, ನಿಮ್ಮನ್ನು ನೀವು ಟಚ್ ಮಾಡ್ಕೊಂಡು ನೋಡಿ. ಫೀಲ್ ಇಟ್, ಫೀಲ್ ಯುವರ್ ಸೆಲ್ಫ್ ಆ್ಯಂಡ್ ಟಾಕ್ ಟು ಯುವರ್ ಸೆಲ್ಫ್. ನಿಮ್ಮೊಂದಿಗೆ ನೀವು ಮಾತನಾಡಿ. ಸೊ ಮಾತನಾಡಿದ ನಂತರ ಕೇಳಿ, ನಿಮಗೆ ಏನು ಬೇಕು ನಿಮಗೆ ಲೈಫಲ್ಲಿ? 6 ತಿಂಗಳು ಟೈಮ್ ಇದೆ ನಿಮ್ಮ ಹತ್ರ. ಫಿಟ್ನೆಸ್ ಬೇಕಾ? ಹೆಲ್ತ್ ಬೇಕಾ? ಬ್ಯೂಟಿ ಬೇಕಾ? ದುಡ್ಡು ಬೇಕಾ? ರಿಲೇಷನ್ಶಿಪ್ ಬೇಕಾ? ಸಕ್ಸಸ್ ಬೇಕಾ? ನೇಮ್ ಬೇಕಾ? ಫೇಮ್ ಬೇಕಾ? ಮನೆ ಬೇಕಾ? ಕಾರ್ ಬೇಕಾ? ಏನು ಬೇಕು? ಮದುವೆ ಆಗಬೇಕಾ? ಏನು? ವಾಟ್ ಯು ವಾಂಟ್?
ಸೊ ಇದರ ಬಗ್ಗೆ ನಿಮ್ಮೊಂದಿಗೆ ನೀವೇ ಮಾತನಾಡಿ. ಸೊ ನಿಮ್ಮೊಂದಿಗೆ ನೀವು ಮಾತನಾಡಿದಾಗ ನಿಮಗೆ ಗೊತ್ತಾಗತ್ತೆ ನನಗೆ ಲೈಫಲ್ಲಿ ಏನೇನೆಲ್ಲ ಬೇಕು ಅಂಥೇಳಿ. ಸೊ ಅದರ ಕ್ಲಾರಿಟಿಯನ್ನು ತೆಗೆದುಕೊಳ್ಳಿ. ಸೊ ಈ ಕ್ಲಾರಿಟಿ ನಿಮಗೆ ಸಿಕ್ಕ ನಂತರ ನಾನು ಕಳೆದ ವಿಡಿಯೋದಲ್ಲಿ ಹೇಳಿದ್ದೆ ಆ್ಯಕ್ಷನ್ ಬೇಸ್ಡ್ ಆಗಿರುವ ಸ್ಮಾರ್ಟ್ ಗೋಲ್ಗಳನ್ನು ಸೆಟ್ ಮಾಡೋದು ಹೇಗಂತೇಳಿ. ಆ ವಿಡಿಯೋವನ್ನು ನೋಡಿ ಮತ್ತು ಆ್ಯಕ್ಷನ್ ಬೇಸ್ಡ್ ಆಗಿರುವ ಸ್ಮಾರ್ಟ್ ಗೋಲ್ಗಳನ್ನು ಸೆಟ್ ಮಾಡಿ. ಒಂದು ಸರ್ತಿ ನೀವು ಆ್ಯಕ್ಷನ್ ಬೇಸ್ಡ್ ಆಗಿರುವ ಗೋಲ್ಸ್ಗಳನ್ನು ಸೆಟ್ ಮಾಡಿದ್ರಪ್ಪ ಅಂತಂದರೆ ಅವುಗಳನ್ನೆಲ್ಲ ನಿಮ್ಮ ಪರ್ಸನಲ್ ಡೈರಿಯಲ್ಲಿ ಬರೀರಿ. ಮತ್ತು ಹಾಳೆ ಮೇಲೆ ಬರೆದು ಬಿಟ್ಟು ನಿಮ್ಮ ಆಫೀಸ್ನ ಟೇಬಲ್ ಮೇಲೆ ಇಲ್ಲವೇ ನಿಮ್ಮ ಬೆಡ್ರೂಮಲ್ಲಿ ಅಂಟಿಸಿ. ಸೊ ಅದನ್ನು ನೀವೇನು ಮಾಡಬೇಕಪ್ಪ ಅಂತಂದರೆ ದಿನ ಒಂದೊಂದೇ ಕೆಲಸಗಳನ್ನು ಪಿಕ್ ಮಾಡ್ತಾ ಹೋಗಬೇಕು. ಪಿಕ್ ಯುವರ್ ಟಾರ್ಗೆಟ್ಸ್ ಮತ್ತು ಅವುಗಳನ್ನು ಕ್ರಶ್ ಮಾಡಬೇಕು, ಅಂದರೆ ಕಂಪ್ಲೀಟ್ ಮಾಡ್ತಾ ಹೋಗಬೇಕು. ಯು ಹ್ಯಾವ್ ಟು ಡೂ ಹಾರ್ಡ್ ವರ್ಕ್ ನೌ. ಈಗ ನೀವು ಬೆವರು ಸುರಿಸಲೇಬೇಕು. ಬರೀ ಬೆವರಷ್ಟೇ ಅಲ್ಲ, ಮೊದಲು ಕಣ್ಣೀರು ಸುರಿಸಿದ್ದೀರಾ, ಅದಾದ ನಂತರ ಬೆವರು ಸುರಿಸಿ, ಅವಶ್ಯಕತೆ ಇದೆ ಅಂತಂದರೆ ರಕ್ತ ಸುರಿಸಿ, ಅಂತಂದರೆ ಜಾಸ್ತಿ ಕೆಲಸ ಮಾಡಿ. ಸೊ ನಿಮ್ಮ ಕಣ್ಣೀರು ಕೂಡ ವೇಸ್ಟಾಗಿ ಹೋಗಲ್ಲ, ನಿಮ್ಮ ಬೆವರು ಕೂಡ ವೇಸ್ಟ್ ಆಗಲ್ಲ, ಮತ್ತು ನಿಮ್ಮ ರಕ್ತ ಕೂಡ ವೇಸ್ಟ್ ಆಗಲ್ಲ. ಸೊ ಎಲ್ಲವನ್ನ ಕೂಡ ಸುರಿಸಿ ಹಾರ್ಡ್ ವರ್ಕ್ ಮಾಡಿ, ನಿಮ್ಮ ಮೇಲೆ ಸಿನ್ಸಿಯರ್ ಆಗಿ ಕೆಲಸ ಮಾಡಿ. ಮತ್ತು ಪ್ರತಿದಿನ ತಪ್ಪದೆ ನಿಮ್ಮ ಫಿಟ್ನೆಸ್ನ ಮೇಲೆ ಗಮನವನ್ನು ಕೊಡಿ. ನಿಮ್ಮ ದೇಹ ಸದೃಢವಾಗಿದ್ದರೆ ಮಾತ್ರ ನಿಮ್ಮ ಮನಸ್ಸು ಸದೃಢವಾಗಿರುತ್ತೆ. ಹೆಲ್ದಿ ಬಾಡಿಯಲ್ಲಿ ಮಾತ್ರ ಹೆಲ್ದಿಯಾಗಿರುವ ಮೈಂಡ್ ಇರುತ್ತೆ. ಸೊ ಹೀಗಾಗಿ ಪ್ರತಿದಿನ ತಪ್ಪದೇ ವರ್ಕೌಟನ್ನು ಮಾಡಿ, ರನ್ನಿಂಗ್ ಮಾಡಿ, ವಾಕಿಂಗ್ ಮಾಡಿ. ಮತ್ತು ನಿಮ್ಮ ಎಲ್ಲ ಟಾಸ್ಕ್ಗಳನ್ನು ಒಂದೊಂದಾಗಿ ಕಂಪ್ಲೀಟ್ ಮಾಡ್ತಾ ಬನ್ನಿ. ಮತ್ತು ಇಲ್ಲಿ ಈ ಕ್ಷಣದಲ್ಲಿ ಹೈಡ್ ಯುವರ್ ಆಲ್ ಪ್ಲ್ಯಾನ್ಸ್. ಸೊ ನೀವೇನು ಪ್ಲ್ಯಾನ್ ಮಾಡ್ತಾ ಇದ್ದೀರಾ, ಯಾವುದ್ರ ಮೇಲೆ ಕೆಲಸ ಮಾಡ್ತಾ ಇದ್ದೀರಾ, ಇದನ್ನು ನಿಮ್ಮನಿಗೆ ಬಿಟ್ಟು ಬೇರೆ ಅವನಿಗೂ ಕೂಡ ಗೊತ್ತಾಗಬಾರ್ದು. ಸೊ ನಿಮ್ಮ ಲೈಫ್ ಪಾರ್ಟ್ನರ್ ಇದ್ದಾಳೆ ಅಥವಾ ಇದ್ದಾನೆ, ಅವ್ನು ನಿಮಗೆ ಫುಲ್ಲಿ ಸಪೋರ್ಟಿವ್ ಇದ್ದಾಳೆ ಅಂತಂದರೆ ಅವಳ ಜೊತೆಗೆ ಶೇರ್ ಮಾಡಿ. ನಿಮ್ಮ ಮೆಂಟರ್ಸ್ ಯಾರಾದರೂ ಇದ್ದರೆ ಅವ್ರ ಜೊತೆಗೆ ಶೇರ್ ಮಾಡಿ, ಸರಿನಾ? ಈಗ ಹೇಗೆ ನನ್ನ ಲೈಫಲ್ಲಿ ನನ್ನ ಗ್ರೇಟೆಸ್ಟ್ ಮೆಂಟರ್ ಯಾರಪ್ಪ ಅಂತಂದರೆ ನಮ್ಮ ಅಕ್ಕ. ಸೊ ನಾನು ಏನೇ ಮಾಡಿದರೂ ಕೂಡ ಅವಳಿಗೆ ಗೊತ್ತಾಗತ್ತೆ, ನಾನು ಹೇಳದೇ ಇದ್ರೂ ಕೂಡ ಗೊತ್ತಾಗುತ್ತೆ. ಅವಳು ಕಣ್ಣಿಟ್ಟಿರ್ತಾಳೆ, ಆದರೂ ಕೂಡ ನಾನು ಎಲ್ಲವನ್ನ ಹೇಳಿರ್ತೀನಿ. ಸೊ ಆ ರೀತಿ ನಿಮ್ಮ ಲೈಫಲ್ಲಿ ಗ್ರೇಟ್ ಯಾರಾದರೂ ಇದ್ದರೆ, ಶೇರ್ ಮಾಡೋರಿದ್ರೆ ಅವ್ರ ಜೊತೆಗೆ ಮಾಡಿ. ಬಟ್ ಇವ್ರನ್ನ ಬಿಟ್ಟು ಯಾರೊಂದಿಗೂ ಕೂಡ ಶೇರ್ ಮಾಡಲ್ಲ. ಪೂರ್ತಿ ನಿಮ್ಮ ಎಲ್ಲ ಪ್ಲ್ಯಾನ್ಸ್ಗಳು ಕೂಡ ಸೀಕ್ರೆಟ್ ಆಗಿರಬೇಕು. ಮತ್ತು ನೀವು ಕೆಲಸ ಮಾಡ್ತಾ ಇದ್ದೀರಲ್ಲ ಅದು ಸೀಕ್ರೆಟ್ ಆಗಿರಬೇಕು. ಮತ್ತು ನೀವು ಕೆಲಸ ಮಾಡಿದಾಗ ನಿಮಗೆ ಸ್ವಲ್ಪ ಸ್ವಲ್ಪ ಪ್ರೋಗ್ರೆಸ್ ಸಿಗ್ತಾ ಇರುತ್ತೆ, ರಿಸಲ್ಟ್ ಸಿಗ್ತಾ ಇರ್ತವೆ, ಅದನ್ನು ಕೂಡ ಸೀಕ್ರೆಟ್ ಆಗಿರಬೇಕು. ಎ ಟು ಜಡ್ ಥಿಂಗ್ಸ್ ಈ ಜಗತ್ತಿಗೆ ಗೊತ್ತಾಗಬಾರ್ದು, ಎಲ್ಲವೂ ಕೂಡ ಸೀಕ್ರೆಟ್ ಆಗಿರಬೇಕು. ಈ ರೀತಿ ನೀವು ಶಾಡೋದಲ್ಲಿ ಕೆಲಸ ಮಾಡಬೇಕು. ಮತ್ತು ಈ ಕ್ಷಣದಲ್ಲಿ ನೀವು ಅವಶ್ಯಕತೆ ಇದೆ ಅಂತಂದರೆ ಹೊಸ ಹೊಸ ಸ್ಕಿಲ್ಗಳನ್ನು ಕೂಡ ಕಲಿಬೇಕು. ಯಾಕೆಂದರೆ ಜಾಸ್ತಿ ಸ್ಕಿಲ್ಗಳನ್ನು ಕಲಿಯೋದ್ರಿಂದ ನಿಮಗೆ ಜಾಸ್ತಿ ದುಡ್ಡು ಬರುತ್ತೆ, ಸೈಡ್ ಇನ್ಕಮ್ ಆಗುತ್ತೆ, ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೋದು. ಸೊ ಈ ಕ್ಷಣದಲ್ಲಿ ನೀವು ತಪ್ಪದೇ ಹೊಸ ಹೊಸ ಸ್ಕಿಲ್ಗಳನ್ನು ಕಲಿಬೇಕು. ಒಂದು ವೇಳೆ ನಿಮಗೆ ಸ್ಮಾರ್ಟ್ಫೋನ್ ಫಿಲಮ್ ಮೇಕಿಂಗನ್ನು ಕಲಿಯುವ ಆಸೆ ಇದ್ದರೆ, ಪ್ರೊಫೆಷ್ನಲ್ ವಿಡಿಯೋ ಎಡಿಟಿಂಗನ್ನು ಕಲಿಯುವ ಆಸೆ ಇದ್ದರೆ, ಸ್ಮಾರ್ಟ್ಫೋನ್ ವಿಡಿಯೋ ಎಡಿಟಿಂಗನ್ನು ಕಲಿಯುವ ಆಸೆ ಇದ್ದರೆ, ಲಾಗಿಂಗನ್ನು ಕಲಿಯುವ ಆಸೆ ಇದ್ದರೆ, ಯೂಟ್ಯೂಬ್ ಚಾನಲ್ ಕ್ರಿಯೇಷನ್ನು ಮತ್ತು ಮ್ಯಾನೇಜ್ಮೆಂಟ್ನ ಬಗ್ಗೆ ಕಲಿಯುವ ಆಸೆ ಇದ್ದರೆ, ಟೈಮ್ ಮ್ಯಾನೇಜ್ಮೆಂಟ್ನ ಬಗ್ಗೆ ಕಲಿಯುವ ಆಸೆ ಇದ್ದರೆ, ಲಿಂಕ್ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ, ಚೆಕ್ಔಟ್ ಮಾಡಿ. ಇಲ್ಲವೇ www.roaringfilmschool.comಗೆ ವಿಸಿಟ್ ಮಾಡಿ ಮತ್ತು ಕಲೀರಿ. ಈ ರೀತಿ ನಿಮಗೆ ಯಾವ ಯಾವ ಸ್ಕಿಲ್ಗಳ ಅವಶ್ಯಕತೆ ಇದೆ ಅಂತ ಅನಿಸುತ್ತೋ ಅವುಗಳನ್ನು ಕಲೀರಿ. ಮತ್ತು ಕಲಿತ ನಂತರ ಸಿಸ್ಟಮೆಟಿಕ್ ಆಗಿ ಡಿಸಿಪ್ಲಿನ್ನೊಂದಿಗೆ ಮತ್ತೆ ಕೆಲಸ ಮಾಡ್ತಾ ಮುಂದೆ ಸಾಗಿ. ಸೊ ಇದೇ ಥರ ನೀವು ಮಾಡ್ತಾನೆ ಹೋಗಬೇಕು. ಇಲ್ಲಿ ನಿಮಗೆ ನೋವಾಗುತ್ತೆ, ಯಾಕಂದರೆ ನೀವು ಒಬ್ಬರೇ ಇದ್ದೀರಾ, ಕಾಣೆಯಾಗಿ ಜಗತ್ತಿನಿಂದ ದೂರ ಇದ್ದುಬಿಟ್ಟು ಕೆಲಸ ಮಾಡ್ತಾ ಇದ್ದೀರಾ. ನಿಮಗೆ ನೋವಾಗುತ್ತೆ, ಹರ್ಟ್ ಆಗುತ್ತೆ, ಪೇನ್ ಆಗುತ್ತೆ. ಎಂಜಾಯ್ ದ ಪೇನ್, ಎಂಜಾಯ್ ದ ಸ್ಟ್ರಗಲ್. ನಿಮ್ಮ ಪೇನ್ ಏನಿದೆ ಮತ್ತು ಸ್ಟ್ರಗಲ್ ಏನಿದೆ ಅಲ್ಲ ಅದನ್ನು ಎಂಜಾಯ್ ಮಾಡಿ. ಇವತ್ತು ಸ್ಟ್ರಗಲ್ ಮಾಡಿದರೆ ಮಾತ್ರ ನಿಮಗೆ ನಾಳೆ ಅಂದುಕೊಂಡದ್ದು ಸಿಗುತ್ತೆ, ಸಕ್ಸಸ್ ಸಿಗುತ್ತೆ. ಅದಕ್ಕಾಗಿ ನಿಮ್ಮ ಸ್ಟ್ರಗಲನ್ನು ಎಂಜಾಯ್ ಮಾಡಿ. ಸೊ ಈ ರೀತಿ ಶಾಡೋ ಮೋಡ್ನಲ್ಲಿ ಇದ್ದುಕೊಂಡು 6 ತಿಂಗಳ ತನಕ ನಿಮ್ಗೆ ಎಷ್ಟು ದಿನ ಬೇಕೋ ಅಷ್ಟು ದಿನ ಕೆಲಸ ಮಾಡಿ. ಮತ್ತು ಯಾವಾಗ ರಿಸಲ್ಟ್ ಸಿಗತ್ತಲ್ಲ ಆವಾಗ ನೀವು ಸಕ್ಸಸ್ಫುಲ್ಲಾಗಿ ರೀಅಪಿಯರ್ ಆಗಿ. ನಾನೀಗ ನಿಮಗೆ ಹೌ ಟು ರೀಅಪಿಯರ್ ಅನ್ನೋದನ್ನು ಹೇಳುವೆ. ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಟಾಸ್ಕ್ ಆಗಿದೆ. ಯಾವಾಗ ನೀವು ಡಿಸ್ಅಪಿಯರ್ ಆಗಿಬಿಟ್ಟು ಶಾಡೋ ಮೋಡಲ್ಲಿ ಕೆಲಸ ಮಾಡಿಬಿಟ್ಟು ಮತ್ತೆ ಬರ್ತಿರಲ್ಲ, ಸೊ ಆವಾಗ ನೀವು ಹೊಸ ವ್ಯಕ್ತಿಯಾಗಿರ್ತೀರ. ನಿಮ್ಮ ಮುಖದಲ್ಲಿ ಒಂದು ರಾಜಕಳೆ ಇರುತ್ತೆ, ನಿಮ್ಮಲ್ಲಿ ಕಾನ್ಫಿಡೆನ್ಸ್ ಇರುತ್ತೆ, ಫಿಟ್ನೆಸ್ ಇರುತ್ತೆ, ಹ್ಯಾಪಿನೆಸ್ ಇರುತ್ತೆ, ದುಡ್ಡು ಇರುತ್ತೆ, ಸಕ್ಸಸ್ ಇರುತ್ತೆ, ನೇಮ್ ಇರುತ್ತೆ, ಫೇಮ್ ಇರುತ್ತೆ. ಸೊ ಜನ ನಿಮ್ಮೊಂದಿಗೆ ಬಂದು ಸೇರೋಕ್ಕೆ ಸಾಯ್ತಾ ಇರ್ತಾರೆ. ಅವರಾಗೆ ಬಂದು ದೋಸ್ತಿ ಮಾಡ್ತೀನಿ ಅಂತಾರೆ, ಅವರಾಗೆ ಬಂದು ಪ್ರೀತಿ ಮಾಡ್ತೀನಿ ಅಂತಾರೆ. ಬಟ್ ನೀವು ರೀಅಪಿಯರ್ ಆಗಿರ್ತೀರಲ್ಲ ಆವಾಗ ಸಿಕ್ಕವ್ರನ್ನೆಲ್ಲ ಒಪ್ಕೊಳ್ಳಲ್ಲ. ಸೊ ಹೆಂಗೆ ಈ ಜಗತ್ತು ನಿಮ್ಮನ್ನು ಹಾಳಾಗೋಗ್ಲಿ ಸಾಯ್ಲಿ ಅಂಥೇಳಿ ಬಿಟ್ಟಿತ್ತಲ್ಲ, ಸೊ ನೀವು ಕೂಡ ಜಗತ್ತನ್ನು ನಿಮ್ಮ ಕಾಲ್ ಕೆಳಗಡೆ ಇಡಬೇಕು, ಆ ರೀತಿ ನೋಡಬೇಕು. ಸೊ ದರ್ಪ ತೋರಿಸೋದಲ್ಲ, ಬಿ ಸಿಂಪಲ್ ಆ್ಯಂಡ್ ಹಂಬಲ್. ಹಂಬಲ್ ಆಗಿರಿ, ಸಿಂಪಲ್ ಆಗಿರಿ.
ಬಟ್ ನಿಮ್ಮ ಒಂದು ಅಟಿಟ್ಯೂಡ್ ಇದೆಯಲ್ಲ ಅದನ್ನು ಬಿಟ್ಕೊಡ್ಬೇಡಿ. ಸೆಲ್ಫ್ ರೆಸ್ಪೆಕ್ಟನ್ನು ಬಿಟ್ಕೊಡ್ಬೇಡಿ. ಯಾಕಂದರೆ ನೀವು 6 ತಿಂಗಳು ನಿಮ್ಮ ಕಣ್ಣೀರು ಬೆವರು ರಕ್ತ ಸುರಿಸಿ ಈ ಪೊಸಿಷನಿಗೆ ಬಂದಿರ್ತೀರ. ಮತ್ತೆ ನೀವು ಲೈಫಲ್ಲಿ ಕಮ್ಬ್ಯಾಕ್ ಮಾಡಿರ್ತೀರ. ಈಗ ನೀವು ಎಲ್ಲವನ್ನ ಕೂಡ ಡಿಸರ್ವ್ ಮಾಡ್ತೀರ. ಭಿಕ್ಷೆ ಬೇಡೋ ಅವಶ್ಯಕತೆ ಇಲ್ಲ ಯಾವುದಕ್ಕೂ ಕೂಡ. ಬೈ ಇಟ್, ಕೊಂಡುಕೊಳ್ಳಿ. ನಿಮಗೇನು ಬೇಕನ್ಸತ್ತಲ್ಲ ಅದನ್ನು ಕೊಂಡುಕೊಳ್ಳಿ. ದುಡ್ಡು ಕೊಟ್ಟರೆ ಎಲ್ಲನೂ ಕೂಡ ಸಿಗತ್ತೆ. ಯಾವಳು ಬಿಟ್ಟು ಹೋಗಿದ್ದಾಳಲ್ಲ ಅವಳಿಗಿಂತ ಸುಂದರವಾಗಿರೋಳು ಸಿಗ್ತಾಳೆ. ಸೊ ಆ ರೀತಿ ಮೆಂಟಾಲಿಟಿಯಲ್ಲಿ ನೀವಿರಬೇಕು. ಅಂತಂದರೆ ಯಾವುದಕ್ಕೂ ಕೂಡ ಸುಮ್ಮನೆ ರಿಕ್ವೆಸ್ಟ್ ಮಾಡ್ಕೊಳ್ಳೋಂಗಿಲ್ಲ, ಕೈ ಚಾಚೋಂಗಿಲ್ಲ. ಸೊ ನೀವೇನು ಕಷ್ಟಪಟ್ಟು ಸಂಪಾದನೆ ಮಾಡಿರ್ತೀರಲ್ಲ ಅದರ ಒಂದು ಮರ್ಯಾದೆಯನ್ನು ಕಳೆಯೋಕ್ಕೆ ಹೋಗಲ್ಲ. ಯು ಡಿಸರ್ವ್ ಇಟ್ ಬಿಕಾಸ್ ನವ್ ಯು ಆರ್ ಎ ಡಿಫ್ರೆಂಟ್ ಪರ್ಸನ್. ಈಗ ನೀವು ಡಿಫ್ರೆಂಟ್ ಪರ್ಸನ್ ಆಗಿದ್ದೀರಾ, ಸಕ್ಸಸ್ಫುಲ್ ಆಗಿದ್ದೀರಾ, ನೀವು ಎಲ್ಲವನ್ನ ಕೂಡ ಡಿಸರ್ವ್ ಮಾಡ್ತೀರಾ. ಹಕ್ಕಿನಿಂದ ಕೇಳಿ ತೆಗೆದುಕೊಳ್ಳಿ, ಬೇಡ ಅವಶ್ಯಕತೆ ಇಲ್ಲ. ಮತ್ತು ಈ ಒಂದು ಪಾಯಿಂಟಲ್ಲಿ ಜನ ಮತ್ತೆ ನಿಮ್ಮ ಜೊತೆಗೆ ಬರ್ತಾರೆ. ಯಾವನೋ ಬಂದು ಸ್ನೇಹ ಅಂತಾನೆ, ಇನ್ಯಾವಳೋ ಬಂದು ಪ್ರೀತಿ ಅಂತಾಳೆ, ಮತ್ತೆ ಅವಳೋ ಬಂದು ಮದುವೆ ಅಂತಾಳೆ, ಮತ್ತೆ ನಿಮ್ಮನ್ನು ಹಾಳು ಮಾಡೋಕ್ಕೇ ಇವರೆಲ್ಲ ಬರ್ತಾರೆ ನಿಮ್ಮ ಹತ್ರ. ಸೊ ಆವಾಗ ನೀವು ತುಂಬಾ ಸೆಲೆಕ್ಟಿವ್ ಆಗಿರಬೇಕು, ಚೂಸಿ ಆಗಿರಬೇಕು. ನೀವೀಗ ಡಿಸರ್ವೇಬಲ್ ಪರ್ಸನ್ ಆಗಿದ್ದೀರಾ. ಸೊ ನಿಮಗೆ ಯಾರು ರಿಯಲ್ ಆಗಿ ಡಿಸರ್ವ್ ಮಾಡ್ತಾರಲ್ಲ ಅವರಿಗೇ ನೀವು ಅವಕಾಶ ಕೊಡಬೇಕು. ಅವ್ರಿಗೆ ಮಾತ್ರ ನಿಮ್ಮ ಒಂದು ಸರ್ಕಲ್ನಲ್ಲಿ ಮತ್ತು ನಿಮ್ಮ ಲೈಫಲ್ಲಿ ಬರೋ ಅವಕಾಶ ಕೊಡಬೇಕು. ಮಿಕ್ಕವ್ರನ್ನೆಲ್ಲ ಚಪ್ಪಲಿ ಎಲ್ಲಿ ಬಿಡ್ತಾರಲ್ಲ ಅದಕ್ಕಿಂತನೂ ಹೊರಗೆ ಬಿಡಬೇಕು. ಸೊ ಇದನ್ನು ನೀವು ಕಲಿಬೇಕು. ಇದನ್ನು ಕಲೀಲಿಲ್ಲಪ್ಪ ಅಂತಂದರೆ ಜಗತ್ತು ಮತ್ತೆ ನಿಮ್ಮನ್ನು ಮಿಸ್ಯೂಸ್ ಮಾಡ್ಕೊಳ್ಳುತ್ತೆ, ಮತ್ತೆ ನಿಮ್ಮನ್ನು ಸಾಯಕ್ಕೆ ಕಳಿಸುತ್ತೆ. ಸೊ ಅದಕ್ಕಾಗಿ ಈ ಕೇರ್ಫುಲ್ನೆಸ್ ನಿಮ್ಮಲ್ಲಿ ಇರಬೇಕು. ಸಿಕ್ಕವ್ರನ್ನೆಲ್ಲ ಎಕ್ಸೆಪ್ಟ್ ಮಾಡ್ಕೊಳ್ಳಲ್ಲ. ನೀವು ಕಷ್ಟದಲ್ಲಿರುವಾಗ ಯಾರು ನಿಮ್ಮೊಂದಿಗಿದ್ರು, ನೀವು ಸಾಯೋವಾಗ ಯಾರು ನಿಮ್ಮನ್ನು ತಡೆದ್ರು, ಸೊ ಅವರಿಗೆ ನೀವು ಋಣಿಯಾಗಿರಬೇಕು. ಯಾರು ನೀವು ಸಾಯೋದಕ್ಕಿಂತ ಮುಂಚೆ ಅಳ್ತಾ ಇದ್ರಲ್ಲ, ಸೊ ಅಂಥವರಿಗಾಗಿ ನೀವು ಮಾತ್ರ ಸಾಯಬೇಕು. ಎಲ್ರಿಗಾಗಿ ಸಾಯೋ ಅವಶ್ಯಕತೆ ಇಲ್ಲ. ನೀವು ಸತ್ತ ಮೇಲೆ ಯಾರು ಅಳ್ತಾರೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ನೀವು ಬದುಕಿರುವಾಗ ಯಾರು ಅಳ್ತಾರೆ ಅನ್ನೋದು ಇಂಪಾರ್ಟೆಂಟ್ ಇದೆ. ಸೊ ಯಾರು ನೀವು ಬದುಕಿರುವಾಗ ಅಳ್ತಾರಲ್ಲ, ಸೊ ಅವ್ರಿಗೆ ಮಾತ್ರ ಇಂಪಾರ್ಟೆನ್ಸನ್ನು ಕೊಡಿ. ಮತ್ತು ಈಗ ನೀವು ನಿಮ್ಮ ಲೈಫಲ್ಲಿ ಒಂದು ಹಂತದಲ್ಲಿ ಸೆಟ್ಲ್ ಆಗಿರ್ತೀರ, ಸಕ್ಸಸ್ಫುಲ್ ಆಗಿರ್ತೀರ. ಮತ್ತು ನೀವೇನು ಮಾಡಿ, ಈಗ ಇದಕ್ಕಿಂತಲೂ ದೊಡ್ಡ ದೊಡ್ಡ ಗೋಲ್ಗಳನ್ನು ಸೆಟ್ ಮಾಡಿ ಮತ್ತು ಆ ಗೋಲ್ಗಳ ಮೇಲೆ ಕೆಲಸ ಮಾಡ್ತಾ ಮುಂದೆ ಸಾಗಿ. ಮತ್ತು ನಿಮ್ಮ ಲೈಫನ್ನು ಹೆಲ್ದಿ ವೇನಲ್ಲಿ, ಹ್ಯಾಪಿ ವೇನಲ್ಲಿ, ಸಕ್ಸಸ್ಫುಲ್ ವೇನಲ್ಲಿ ಎಂಜಾಯ್ ಮಾಡಿ. ಸೊ ಈ ರೀತಿ ನೀವು ಎಲ್ಲವನ್ನ ಕಳ್ಕೊಂಡು ಇನ್ನೇನು ಲೈಫಿಗೆ ಬಾಯಿ ಹೇಳಬೇಕು ಅಂತ ಅನ್ನಿಸ್ತಾ ಇರುತ್ತಲ್ಲ, ಆವಾಗ ಈ ಗೋಸ್ಟ್ ಮೋಡು ಅಥವಾ ಮೋಂಕ್ ಮೋಡನ್ನು ಅಪ್ಲೈ ಮಾಡ್ಕೊಂಡ್ಬಿಟ್ಟು ಸಕ್ಸಸ್ಫುಲ್ಲಾಗಿ ಡಿಸಪಿಯರ್ ಆಗಿ ಮತ್ತು ಶಾಡೋದಲ್ಲಿ ಹಾನೆಸ್ಟಾಗಿ ಕೆಲಸ ಮಾಡಿ ಮತ್ತೆ ಸಕ್ಸಸ್ನೊಂದಿಗೆ ರೀಅಪಿಯರ್ ಆಗಿ ಈ ಜಗತ್ತಿನ ಮುಂದೆ ಯಾರು ನಿನ್ನಿಂದ ಆಗಲ್ಲ, ವೇಸ್ಟ್ ಬಾಡಿ ಅಂದಿದ್ರಲ್ಲ ಅವರ ಮುಂದೆ ಹೆಮ್ಮೆಯಿಂದ ಬದುಕಿ ತೋರಿಸಿ. ಸೊ ಈ ಒಂದು ಸ್ಟ್ರಾಟರ್ಜಿ ನಿಮಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ. ನಾನು ಇನ್ನು ಮುಂದೆ ಪ್ರತಿ ರವಿವಾರ ನಿಮ್ಮೊಂದಿಗೆ ಲೈವ್ನಲ್ಲಿ ಮಾತಾಡುವೆ. ಸೊ ನಾನು ಯೂಟ್ಯೂಬ್ ಚಾನಲ್ನಲ್ಲಿ ಲೈವಲ್ಲಿ ಬಂದಾಗ ನೀವು ನನಗೆ ಡೈರೆಕ್ಟ್ಲಿ ಕಾಲ್ ಮಾಡಿ ನನ್ನೊಂದಿಗೆ ಮಾತಾಡ್ಬೋದು. ಸೊ ಅದಕ್ಕಾಗಿ ನನ್ನ ಚಾನಲ್ನ ಕಮ್ಯುನಿಟಿಯಲ್ಲಿ ನಾನು ಅಪ್ಡೇಟ್ ಮಾಡ್ತಾ ಇರ್ತೀನಿ, ಫೋನ್ ನಂಬರು ಮತ್ತು ಡೀಟೇಲ್ಸು. ಮತ್ತು ನಾನು ಯಾವಾಗ ಲೈವ್ ಬರ್ತಾ ಇರ್ತೀನಲ್ಲ ಆವಾಗ ಟೈಮಿಂಗನ್ನು ನೋಡ್ಕೊಂಡ್ಬಿಟ್ಟು ಲೈವಿಗೆ ಅಟೆಂಡ್ ಆಗಿ ನೀವು ನನ್ನೊಂದಿಗೆ ಡೈರೆಕ್ಟಾಗಿ ಮಾತಾಡ್ಬೋದು. ಐ ಆಮ್ ವಿತ್ ಯು. ಇಷ್ಟಾದಮೇಲೂ ನಿಮಗೆ ಸಾಯಬೇಕಂತ ಅನ್ನಿಸ್ತಾ ಇದ್ದರೆ ಗೋ ಫಾರ್ ಇಟ್. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್.